ಹಾಯ್, ವೆಲ್ಕಮ್ ಟು NS ಫಾರ್ಮರ್. ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು. ಅಣ್ಣ ನಮಸ್ತೆ. ಅಣ್ಣ ತಮ್ಮ ಹೆಸರು? ನಮ್ಮ ಹೆಸರು ಅವಿನಾಶ್ ಅಂತ. ಅವಿನಾಶ್ ಅಣ್ಣ, ತಮ್ಮ ಬಗ್ಗೆ ಪರಿಚಯ ಮಾಡಿಕೊಡಿ. ನಮ್ಮೂರು ಬಂದು ಆನೇಪುರ. ನಮ್ಮ ಹೆಸರು ಬಂದು ಅವಿನಾಶ್ ಅಂತ. ನಮ್ಮದು ಮಾದರ್ ತಾಲೂಕು, ಕೋಲಾರ ಡಿಸ್ಟಿಕ್ಕು. ಈ ಎತ್ತನ್ನು ನಾವು 1 ವರ್ಷ ಆಯಿತು. ನಾವು ತಂದಿದ್ದು ಅವಾಗ 5 ಲಕ್ಷಕ್ಕೆ. ಈಗ ಒಂದು 3.5 ಲಕ್ಷ ಅದು ಎತ್ತು ಕೊಡ್ತೀವಿ. ಎಲ್ಲಾದರೂ ಬಿಡಿ, ಕೆಲಸಕ್ಕೆ, ಬಡ್ಡಿಗ, ಗಾಡಿಗ, ರೇಸ್ ಹೊಡ್ಯಾಕ ಎಲ್ಲಕ್ಕೂ ನಂಬರ್ 1. ಹೌದಾ ಅಣ್ಣ, ಇವಕ್ಕೆ ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಾ? ಮಾಮೂಲಿ ರಾಗಿ ಹುಲ್ಲು ಕೊಡ್ತೀವಿ. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಚಕ್ಕೆ, ಬೂಸ, ಜೋಳ ಕೊಡ್ತೀವಿ. ಅಣ್ಣ ಅಲ್ಲೂ ಈಗ ಕಡೆ ಬಿದ್ದೈತೆ. ಕಡೆ ಅಣ್ಣ, ಹೊಸ ಕಡೆನಾ ಅಥವಾ ಕಡೆ ಬಿದ್ದೈತೆ? ಹೊಸ ಕಡೆನಾ ಅಣ್ಣ? ಎತ್ತು ಯಾರು ಬಂದರೆ ಕೊಡ್ತೀರಾ? ಎತ್ತು ಬಂದಿದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸಾಹೇಬ್ರು ಬಂದಿದ್ರು, ಸಾಹೇಬ್ರು ಕೊಡಲಿಲ್ಲ. 2.5 ಲಕ್ಷಕ್ಕೆ ಎತ್ತು ಕೇಳಿದ್ರು, ಕೊಡಲಿಲ್ಲ. ತಿರುಗಿ ಮೊನ್ನೆ ನಮ್ಮ ಕೋಲಾರ ಡಿಸ್ಟಿಕ್ ಅವರೇ ಬಂದಿದ್ರು, 2,20,000 ಕೇಳಿದಾಗ ಕೊಡಿಲ್ಲ ನಾವು. ಹೌದಾ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಿ ಅಣ್ಣ? ಕಾಂಟ್ಯಾಕ್ಟ್ ನಂಬರ್ 9108486709. ಅಣ್ಣ, ನೀವು ದೊಡ್ಡ ಎತ್ತು ನೋಡ್ಬೇಕಾರೆ ಯಾವ್ಯಾವ ಸುಳಿ ನೋಡಿ ಆಯ್ಕೆ ಮಾಡ್ತೀರಾ? ನಾವು ದಾವಣ ಸುಳಿ ಇದ್ರೆ ಕಟ್ತೀವಿ, ಕೀಳು ಸುಳಿ ಇದ್ರೆ ಕಟ್ಟಲ್ಲ. ಅಣ್ಣ, ದಾವಣ ಸುಳಿ ಎಲ್ಲಿ ಬರ್ತದೆ? ಇಲ್ಲಿ ಬರುತ್ತೆ. ಆ ಸುಳಿ ಇದ್ರೆ ತಾತೀರಾ? ಆಮೇಲೆ 2 ಕಡೆ ಮೋಟ್ ಬರಿದ್ರೆ ಕಟ್ಟೋದಿಲ್ಲ ನಾವು. ಬಲಗಡೆ ಇದ್ರೆ ಅಣ್ಣ, ಮೋಟ್ 2 ಕಡೆಗೂ ಇದ್ರೆ ಕಟ್ತೀರಾ? 2 ಕಡೆ ಇದ್ರೆ ಕಟ್ತೀವಿ. ಹೌದಾ ಅಣ್ಣ, ದೊಡ್ಡ ಎತ್ತಿಗೆ ಯಾವ ಥರ ತಿಂಡಿ ಕೊಡ್ತೀರಾ? ತಿಂಡಿ ಕೈ ತಿಂಡಿ ನಾವು ಬೆಳಿಗ್ಗೆ 1 kg ಕೊಡ್ತೀವಿ. ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕಳೆ ಬೂಸ ಎಲ್ಲ 1 kg ಕೊಡ್ತೀವಿ. ಅಣ್ಣ, ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಕೊಡೋದ್ರಿಂದ ಏನು ಉಪಯೋಗ? ಇದು ಚೆನ್ನಾಗಿ ಬಾಡಿ ಬರ್ತದೆ, ತಾಕತ್ತು. ಅಣ್ಣ, ಏನು ದೊಡ್ಡ ಎತ್ತು ನೀವು ಇದೇ ಫಸ್ಟಾ ಅಥವಾ ಸುಮಾರು ವರ್ಷದಿಂದ ಕಟ್ತಿದ್ದೀರಾ? ಇಲ್ಲ, ಒಂದು 2 ಜೊತೆ ಕಟ್ಟಿದ್ದೀವಿ, ಇದು 3ನೇ ಜೊತೆ. ಹೌದಾ, ಇದಕ್ಕಿಂತ ಟಾಪ್ ಎತ್ತು ಕಟ್ಟಿದ್ದೀರಾ ಅಣ್ಣ? ಇದಕ್ಕಿಂತ ಟಾಪ್ ಇಲ್ಲ, ಇದೇ ಟಾಪ್. ಇದೇ ಟಾಪ್ ಅಣ್ಣ. ಅಣ್ಣ, ನೀವು ಯಾವ ಸೈಡಿಂದ ಎತ್ತ ಬಂದಿತ್ತು? ಇವು ನಾವಿಲ್ಲಿ ಪೊಗ್ನೂರಿಂದ ಆಚೆ ತಂದಿದ್ದೀವಿ. ಹೌದಾ ಅಣ್ಣ, ನಿಮ್ಗೆ ಯಾವ ರೀತಿ ಎತ್ತಿದೆ ಇದೆ ಅಂತ? ಈ ಎತ್ತು ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ರೇಸ್ ಹೊಡೆಯೋದು, ಕಲ್ಲು ಹೊಡೆಯೋದೆಲ್ಲನು. ಈ ಎತ್ತು ಬೇಕಂತಾನೆ 2 ದಿವಸ ಕತೆ ಅಲ್ಲೇ. ಇವರು ವ್ಯಾಪಾರ 7.5 ಲಕ್ಷ ಹೇಳಿದಾಗ ನಾವು 4.5 ಲಕ್ಷಕ್ಕೆ ತಗೊಂಡಿದೆ. ಈ ಎತ್ತಕ್ಕ ಅಲ್ಲೇ ಒಂದು 5 ಜನ ಬೇಡಿಕೆ ಕೇಳಿದ್ರು. ನಾವು ನಮ್ಮನೇಲೆ 1 ತಿಂಗಳಾರು ಮೆರಿಬೇಕಂತ ತಗೊಂಬಂದೆ. ಅಣ್ಣ, ನಿಮಗೆ ಈ ದೊಡ್ಡ ಎತ್ತ ಯಾವ ಥರ ಅನುಭವ ಆಗಿದೆ? ಈ ತರ ದೊಡ್ಡ ಎತ್ತು ಸಿಕ್ಕಿರೋದು ಈ ಟೈಮ್ ನಮ್ಗೆ. ಇದೇ ಫಸ್ಟ್ ಟೈಮ್ ದೊಡ್ಡ ಎತ್ತು ಕಟ್ಟಿರೋದು. ನಾವು ಕೆಲ್ಸಕ್ಕಾಗ್ಲಿ ಏನಕ್ಕೆ ಆಗ್ಲಿ ಈ ತರ ಗುಣ, ಈ ತರ ಕೆಲ್ಸ ಸಿಕ್ಕಿರೋದು ಇದೇ ಫಸ್ಟ್. ನಾವು ಈಗ ಒಂದು 60-70 ಜೊತೆ ಕಟ್ಟಿದೀವಿ. 60-70 ಜೊತೆಯಲ್ಲಿ ಇದೇ ಫಸ್ಟ್ ಟೈಮ್ ಸಿಕ್ಕಿರೋದು. ಅಣ್ಣ, ಮೇವು ಯಾವ ಥರ ಕೊಡ್ತೀರಾ? ಮೇವು ಅದೇ ಬೆಳಗ್ಗೆ ನಾವು ಬೂಸ ಕೊಡ್ತೀವಿ ಅಣ್ಣ. ಅದ್ಬಿಟ್ಟು ಬೇರೆ ರಾಗಿ ಹುಲ್ಲು ಕೊಡ್ತೀವಿ. ರಾಗಿ ಹುಲ್ಲು ಹಸಿ ಮೇವು ಕೊಡೋದಿಲ್ಲ ನಾವು. ಹೌದು, ಏನು ಕಣ? ರಾಗಿ ಹುಲ್ಲು ಹಸಿ ಹುಲ್ಲು ಕೊಟ್ರೆ ಮೈ ಕೆಡ್ತದ. ಒಣ್ಣಲ್ಲಿ ಕೊಟ್ರೆ ಹಸಿ, ಒಣ ಮೇವು ಕೊಟ್ರೆ ಈಗ ಎತ್ತು ಯಾವ ಥರ ಇದೆ ಅದೇ ಥರ ಇರುತ್ತೆ. ಹೌದಾ ಅಣ್ಣ, ಹೇಳಿ. ಕೆಲ್ಸಕ್ಕೆ 2 ನೇಗ್ಲೆಲ್ಲ 3 ನೇಗ್ಲು ಕಟ್ಟಿ, ಗಾಡಿ 2 ಗಾಡಿ ಕಟ್ಟಿ, 2 ಗಾಡಿ ಟೈಲರ್ ಕಟ್ಟಿ, ಟ್ಯಾಕ್ಟ್ರಿ ಎಲ್ಲರಿಗೂ ರೆಡಿ ಎತ್ತಿ. ಹೌದಾ, ಇದಕ್ಕೆ ಮಾತ್ರ ಬಿಡಲ್ಲ. ಹೌದಾ ನೋಡಿ ಸ್ನೇಹಿತರೆ, ಅದೇ ಒಂದು ಕಾರು ಮತ್ತು ಬೈಕ್ ಇದ್ದರೆ ಯಾರು ಮನೆ ಮುಂದೆ ಹೋಗಲ್ಲ. ನೋಡಿ, ಒಂದೇ ಒಂದು ಜೊತೆ ಬಸವಣ್ಣ ಇದಕ್ಕೆ ಎಷ್ಟು ಜನ ಬಂದವರು ನೋಡಿ. ಅದಕ್ಕೆ ಎಲ್ಲ ನಮ್ಮ ನಾಟಿ ದನ ಉಳಿಸ್ಬೇಕು, ಬೆಳೆಸ್ಬೇಕು. ಅಣ್ಣ, ನಿಮ್ಮ ಪ್ರಕಾರ ನಾಟಿ ದನ ಉಳಿತಲ್ವಾ? ಈಗ ಉಳಿತೈತೆ ನಾಟಿ ದನ. ಅದು ಹೆಂಗೆ ಹೇಳ್ತೀರಾ ನೀವು? ಒಂದು 2 ವರ್ಷದಿಂದ ನಮ್ಮಂಥ ಯೂತ್ಸರು ಎಲ್ಲ ದನ ಕಟ್ಟಬೇಕಂತ ಎಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಅಣ್ಣ, ನೀವು ಮುಂದಿನ ಪೀಳಿಗೆಗೆ ಏನು ನಿಮ್ಮ ಮಕ್ಕಳಿಗೆ ಸ್ಟಾಪ್ ಮಾಡಿಸ್ಬೇಕು ಅಂತ ಇದ್ದೀರಾ? 1 ಜೊತೆಲಿ 2 ಜೊತೆ ಇದ್ದೇ ಇರ್ತದೆ ದನ. ಅಂದರೆ ನಿಮ್ಮ ಮಕ್ಕಳನ್ನು ಅದೇ ಥರ ಏನು ಕಂಟಿನ್ಯೂ ಮಾಡಿಸ್ತೀರಾ ಅಥವಾ ಸ್ಟಾಪ್ ಮಾಡ್ತೀರಾ ಅಣ್ಣ ನಿಮ್ಮ ತಲೆಗೆ? ಹೌದಾ ಅಣ್ಣ, ತಮ್ಮ ಹೆಸರು? ನನ್ನ ಹೆಸರು ಪ್ರಶಾಂತ್ ಅಂದ್ಬಿಟ್ಟು. ನಿಮ್ಮ ಪರಿಚಯ ಮಾಡಿಕೊಡಿ ಅಣ್ಣ. ನೀವೇನು ಎಜುಕೇಷನ್ ಮಾಡ್ತಾ ಇದ್ದೀರಾ? ಮತ್ತು ನಾನು ITI ಕಂಪ್ಲೀಟ್ ಮಾಡ್ಕೊಂಡು ಈಗ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಅದೇ ಹಸು ದನ ಅಂದರೆ ಸ್ವಲ್ಪ ಇಷ್ಟ, ಸ್ವಲ್ಪ ಅದಕ್ಕೋಸ್ಕರ ಸಾಕ್ತಾ ಇದ್ದೀವಿ. ಹೌದಾ ಈಗಿನ ಯೂತಿಗೆ ನೀವೇನು ಹೇಳ್ತೀರಾ ಅಣ್ಣ? ಅದೇ ಅಣ್ಣ, ದನ ಎಲ್ಲ ಸಾಕಿ ಕಟ್ಟಿ ಎಲ್ಲ ಮೆರೆಸ್ಬೇಕಣ್ಣ ಇವಾಗ. ಅಣ್ಣ, ನಿಮ್ಮ ಪ್ರಕಾರ ಏನು ಈಗಿನ ಯೂತು ರೇಟು ಎಲ್ಲ ಜಾಸ್ತಿ ಮಾಡ್ತಾವ್ರ, ಅದಕ್ಕೆ ನೀವೇನು ಹೇಳ್ತೀರಾ? ಜಾಸ್ತಿ ಮಾಡ್ತಾವ್ರೆ ಅಂದ್ರೆ ಅಣ್ಣ, ಇವಾಗ ತಿಂಡಿಗಳು ಅದು ಎಲ್ಲ ಜಾಸ್ತಿ ಆಗಿರೋದ್ರಿಂದ ದನ ಸಾಕೋದು ಕಷ್ಟ ಆಗಿದೆ. ಅದಕ್ಕೋಸ್ಕರ ರೈತರು ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ ಅಣ್ಣ ರೇಟುಗಳೆಲ್ಲ ಈಗ.
ಹೌದಾ ಅಣ್ಣ ನೀವು ಏನು ಈ ಪೀಳಿಗೆಗೆ ಏನು ದನ ಏನಾದ್ರು ಕಟ್ಟಿದ್ದೀರಾ ಏನು? ಕಟ್ಟಿದ್ದೀರಣ್ಣ ನಾವು ಕೂಡ. ಹೌದಾ ಸರಿ ಆಯ್ತು ಅಣ್ಣ, ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ, ಧನ್ಯವಾದಗಳು. ತುಂಬ ಥ್ಯಾಂಕ್ ಯು ಅಣ್ಣ.